Hi students, welcome back to our YouTube channel ನಮ್ಮ ವೇದಾಂತ SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಈಗ 9th ಮುಗಿಸಿ 10th ಗೆ ಶಿಫ್ಟ್ ಆಗ್ತಾ ಇರೋ ಎಲ್ಲ 10th ಸ್ಟೂಡೆಂಟ್ಸ್ ಗೆ ಅಂದ್ರೆ 2027 ಮಾರ್ಚ್ ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡೋ ಎಲ್ಲ ಮಕ್ಕಳಿಗೆ ಸೊ ವೆಲ್ಕಮ್ ಟು SSLC 2027 ಬ್ಯಾಚ್. ಸೊ ಡೈಲಿ ರುಟೀನ್ ರ್ಯಾಂಕ್ ತೆಗಿಬೇಕು, ಎಬೋ 90% ಸ್ಕೋರ್ ಮಾಡಬೇಕು ಅನ್ನೋರ್ಗೆ ಡೈಲಿ ರುಟೀನ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ಸ್. ಈ ರುಟೀನ್ ನಾನು ಒಬ್ನೇ ಮಾಡಿದ್ದಲ್ಲ. ಸೊ ಈಗ ಮಾರ್ಚ್ ಅಲ್ಲಿ ರಿಸಲ್ಟ್ ಎಕ್ಸಾಮ್ ಬರ್ದು ಈಗ 1 ವೀಕ್ ಬ್ಯಾಕ್ ರಿಸಲ್ಟ್ ಅನೌನ್ಸ್ ಆಯ್ತಲ್ಲ. ಸೊ ಅದರಲ್ಲಿ ಟಾಪರ್ ಆಗಿದ್ದಂತಹ ಸ್ಟೂಡೆಂಟ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಒಂದು ಡೈಲಿ ರುಟೀನ್, ಟಾಪರ್ದು ಡೈಲಿ ರುಟೀನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ ಒಂದು ಪಕ್ಕಾ ಫಾರ್ಮ್ಯಾಟ್ ಅಲ್ಲಿ ನಿಮ್ ಮುಂದೆ ಬಂದಿದ್ದೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅಬೌಟ್ 90% ಸ್ಕೋರ್ ಮಾಡೋದು ಕಷ್ಟ ಅಲ್ವೇ ಅಲ್ಲ. ಸೊ ಲೆಟ್ ಸ್ಟಾರ್ಟ್. Here is a topper recommended daily routine designed specifically for Karnataka State Board syllabus. ಟಾಪರ್ ನಾವಾಗ್ಲೇ ಹೇಳಿದೆ, ಈ ವರ್ಷ ಯಾರು ಟಾಪರ್ ಆದ್ರೂ ಅಬೌವ್ 620 ಸ್ಕೋರ್ ಮಾಡಿರುವಂತ 2-3 ಜನ ಸ್ಟೂಡೆಂಟ್ಸ್, ಅವ್ರನ್ನ ನಾನು ಮೀಟ್ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಒಂದು ಅವ್ರು ಏನು ಫಾಲೋ ಮಾಡ್ತಾ ಇದ್ರು ಡೈಲಿ ರುಟೀನ್ ಅದನ್ನೆಲ್ಲ ಮಿಕ್ಸ್ಅಪ್ ಮಾಡಿ ಒಂದು ಈಸಿ ಮೆಥಡ್ ಅಲ್ಲಿ ಒಂದು ಡೈಲಿ ರುಟೀನ್ ನ ಮಾಡಿದೀನಿ. ಅದು ನಮ್ಮ ಕರ್ನಾಟಕ SSLC ಮಕ್ಕಳು ಅಂದ್ರೆ 2027 ಅಲ್ಲಿ SSLC ಎಕ್ಸಾಮ್ ಬರೆಯೋರ್ಗೆ ಯೂಸ್ ಆಗ್ಲಿ ಅಂತ. ಸೊ ಲೆಟ್ ಸ್ಟಾರ್ಟ್. ಟೈಮ್ ವೈಸ್ ಕೊಟ್ಟಿದ್ದೀನಿ, ಒಂದು ಡೇ ಪೂರ್ತಿ ಡೈಲಿ ರುಟೀನ್ ಹಿಂಗಿದೆ ಅಂತ ನೀವು ಎವ್ರಿ ಡೇ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ 5:30 ಇಂದ 6ಗೆ ವೇಕಪ್ ಅಂಡ್ ರಿಫ್ರೆಶ್. 5:15 6 ಗಂಟೆ ತನಕ ಎದ್ಬಿಟ್ಟು ನೀವು ರಿಫ್ರೆಶ್ ಆಗ್ಬೋದು. ಹೈಡ್ರೇಟ್ ಅಂಡ್ ಲೈಟ್ ಸ್ಟ್ರೆಚಿಂಗ್ ಟು ವೇಕಪ್ ದ ಬ್ರೈನ್. ಅಂದ್ರೆ ಒಂದು ಒಳ್ಳೆ ಫಾರ್ಮ್ಯಾಟ್ ಅಲ್ಲಿ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಒಂದಷ್ಟು ವಾಕಿಂಗ್ ಮಾಡ್ಕೊಂಡು ಅಥವಾ ಲೈಟ್ ಆಗಿ ಬಾಡಿ ಸ್ಟ್ರೆಚ್ ಮಾಡ್ಕೊಂಡು ತಣ್ಣೀರ್ ಕುಡಿದು, ಸೊ ಅವಾಗ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ 6 to 7:30 AM ಪ್ರೈಮ್ ಸ್ಟಡಿ ಸೆಷನ್. 6 ಇಂದ 7:30 1.5 ಗಂಟೆ ಪ್ರೈಮ್ ಸ್ಟಡಿ ಸೆಷನ್. ಅದೇನಾಗುತ್ತೆ, ಸೈನ್ಸ್ ಅಂಡ್ ಸೋಷಿಯಲ್ ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ದಿಸ್ ಟೈಮ್ ಫಾರ್ ಹೆವಿ ಮೆಮೊರೈಸೇಷನ್, ಬಯಾಲಜಿ ಡಯಾಗ್ರಾಮ್, ಹಿಸ್ಟ್ರಿ, ಡೇಟ್ಸ್ ಆರ್ ಜಿಯೋಗ್ರಫಿ ಮ್ಯಾಪ್ಸ್. ಬಯಾಲಜಿ ಡಯಾಗ್ರಾಮ್ ಅಥವಾ ಹಿಸ್ಟ್ರಿ, ಡೇಟ್ಸ್ ಅಥವಾ ಇದು ಮ್ಯಾಪ್ಸ್ ಏನ್ ಬರುತ್ತೆ ಜಿಯೋಗ್ರಫಿಲಿ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ಈ ಪ್ರೈಮ್ ಸ್ಟಡಿ ಸೆಷನ್ ಅಲ್ಲಿ. ಸೈನ್ಸ್ ಮತ್ತೆ ಸೋಷಿಯಲ್ ಎರಡೇ ಸಬ್ಜೆಕ್ಟ್ ನ ಕಾನ್ಸಂಟ್ರೇಟ್ ಮಾಡಿ 6 ಗಂಟೆಯಿಂದ 7:30 ತನಕ. ನೆಕ್ಸ್ಟ್ 7:30 8:30 ಸ್ಕೂಲ್ ಪ್ರಿಪರೇಷನ್. ಸ್ಕೂಲ್ಗೆ ಹೋಗೋದಕ್ಕೆ ಪ್ರಿಪೇರ್ ಮಾಡೋದು, ಸ್ನಾನ ಮಾಡೋದು, ತಿಂಡಿ ತಿನ್ನೋದು, ಯೂನಿಫಾರ್ಮ್ ಐರನ್ ಮಾಡೋದು, ಬುಕ್ಸ್ ಎಲ್ಲ ಬ್ಯಾಗ್ ಒಳಗೆ ಇಟ್ಕೊಳ್ಳೋದು, ಹೋಮ್ ವರ್ಕ್ ಏನಿದೆ ಅಥವಾ ಅಸೈನ್ಮೆಂಟ್ಸ್ ಏನ್ ಕೊಟ್ಟಿದ್ದಾರೆ ಅದೆಲ್ಲ ರೆಡಿ ಮಾಡಿ ಬ್ಯಾಗ್ ಒಳಗೆ ಇಟ್ಕೊಳ್ಳೋದು. ಸ್ಕೂಲ್ ಪ್ರಿಪರೇಷನ್ ಒಂದು ಗಂಟೆ. ಸೊ ಬ್ರೇಕ್ಫಾಸ್ಟ್ ಅಂಡ್ ಗೆಟಿಂಗ್ ರೆಡಿ. ಸೊ 1 ಗಂಟೆ. ಓಕೆನಾ? ಅದಾದ್ಮೇಲೆ 8:30 ಇಂದ 4 ಗಂಟೆ ಸ್ಕೂಲ್ ಅವರ್ಸ್. ಓಕೆ, ಬಿ ಆಕ್ಟಿವ್, ಲಿಸನ್ ಟು ದ ಟೀಚರ್ಸ್, ಕ್ಲಾರಿಫೈ ಡೌಟ್ಸ್ ಇಮಿಡಿಯೇಟ್ಲಿ ಸೊ ಯು ಡೋಂಟ್ ಹ್ಯಾವ್ ಟು ರೀಲರ್ನ್ ಅಟ್ ಹೋಮ್. ಅಂದ್ರೆ ಸ್ಕೂಲಲ್ಲಿ ಮಾಡೋ ಪಾಠಗಳು ನಿಧಾನಕ್ಕಿರುತ್ತೆ, ಬಟ್ ಸ್ಟಿಲ್ ನಾವಿಲ್ಲಿ ಒಂದು ಚಾಪ್ಟರ್ನ 1 ಶಾಟ್ ಅಂತ ಕಾನ್ಸೆಪ್ಟ್ ಅಲ್ಲಿ ಮಾಡ್ತೀವಿ. ಅದು ಕಂಟಿನ್ಯೂಸ್ 1.5 ಗಂಟೆ ಅಥವಾ 2 ಗಂಟೆ ಆ ಲೆಂತ್ ಆಫ್ ವಿಡಿಯೋಸ್ ಅಲ್ಲಿ ಇರುತ್ತೆ. ಒಂದು ಚಾಪ್ಟರ್ ಪೂರ್ತಿ ಅದರಲ್ಲಿ ಇರುತ್ತೆ. ಬಟ್ ನಿಮ್ಮ ಸ್ಕೂಲಲ್ಲಿ 40 ರಿಂದ 45 ನಿಮಿಷ, ಮ್ಯಾಕ್ಸಿಮಮ್ 50 ನಿಮಿಷ ಅಥವಾ ಕೆಲವೊಂದು ಸ್ಕೂಲಲ್ಲಿ 1 ಗಂಟೆ ಕ್ಲಾಸಸ್ ಇರುತ್ತೆ. ಬಟ್ ಒಂದು ಚಾಪ್ಟರ್ನ ಅವರು ನಂಬರ್ ಆಫ್ ಅವರ್ಸ್ ಎಕ್ಸ್ಟೆಂಡ್ ಮಾಡಿರ್ತಾರೆ. ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಅವ್ರಿಗೆ ಗೌರ್ಮೆಂಟ್ ಇಂದ ಒಂದು ಚಾಪ್ಟರ್ ಇಷ್ಟು ಅವರ್ಸ್ ಅಲ್ಲಿ ಮುಗಿಸ್ಬೇಕು ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಒಂದು ಚಾಪ್ಟರ್ನ ನಿಮಗೆ 4-5 ದಿನ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಏನೇ ಮಾಡಿದ್ರು ಕೂಡ ನಿಮಗೆ ಆ ಕ್ಲಾಸ್ ಅಲ್ಲಿ ಮಾಡಿದ್ದನ್ನ ಅಟೆಂಟಿವ್ ಆಗಿ ಕೇಳಿಸ್ಕೊಳ್ಳಿ. ಅವಾಗ ಕೇಳಿಸ್ಕೊಂಡಾಗ ಡೌಟ್ ಏನಾದ್ರೆ ಅಲ್ಲೇ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ಅವಾಗ ಮತ್ತೆ ಮನೆಗೆ ಬಂದು ಓದುವಂತದ್ದು ಇರಲ್ಲ. ಓಕೆ, ಇದು ಬೆರಳೆಣಿಕೆಯಷ್ಟು ಸ್ಟೂಡೆಂಟ್ಸ್ ಗೆ ಈ ತರ ಆಗುತ್ತೆ. ಕೆಲವು ಸ್ಟೂಡೆಂಟ್ಸ್ ಗೆ ಸೊ ಮನೆಗೆ ಬಂದು ಓದ್ಲೇಬೇಕು, ಇಲ್ಲಾರ ಅರ್ಥ ಆಗಲ್ಲ, ಇಲ್ಲಾರ ಡೌಟ್ ಇರುತ್ತೆ. ಸೊ ನಮ್ಮ ಚಾನಲ್ ಇರೋದು ಅದಕ್ಕೆ. ಒಳ್ಳೆ ಕಂಟೆಂಟ್ ನ ತರ್ತಾ ಇದೀವಿ. ಅದರಲ್ಲೂ ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್, ಇಂಗ್ಲಿಷ್, ಕನ್ನಡ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ. ನಾನು ಸೋಷಿಯಲ್ ಮತ್ತೆ ಮ್ಯಾಥ್ಸ್, ಹಾಫ್ ಮ್ಯಾಥ್ಸ್, 7 ಚಾಪ್ಟರ್ ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಪೂರ್ತಿ ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಸೋಷಿಯಲ್ ಅಲ್ಲಿ ಒಂದು ಒಳ್ಳೆ PPT ಕಂಟೆಂಟ್ ನ ರೆಡಿ ಮಾಡ್ತಾ ಇದ್ದೀನಿ, ಅದನ್ನ ನೀವು ಫಾಲೋ ಮಾಡಬಹುದು. ನೆಕ್ಸ್ಟ್ 4:30ಗೆ ಮನೆಗೆ ಬರ್ತೀರಾ, 4 o'clockಗೆ ಸ್ಕೂಲ್ ಎಂಡ್ ಆಗುತ್ತೆ. ದೆನ್ 4:30 to 5:30 ರಿಲ್ಯಾಕ್ಸೇಷನ್ ಅಥವಾ ಏನಾದ್ರು ಹಾಬಿ ಅಥವಾ ಆಟ ಆಡೋದು ಏನ್ ಬೇಕಾದ್ರೂ ಮಾಡಬಹುದು. ಏನು ಹಾಬಿ, ಕೆಲವರಿಗೆ ಆಟ ಆಡೋ ಅಭ್ಯಾಸ ಇರಲ್ಲ,
ಜಸ್ಟ್ ಓದ್ಕೋ, ಬೇರೆ ಏನಾದ್ರು ನಾವೆಲ್ ಓದೋವಂಥದ್ದು ಇರುತ್ತೆ, ಅಥವಾ ಡ್ರಾಯಿಂಗ್ ಮಾಡೋದಿರುತ್ತೆ, ಕೆಲವು ಆಟ ಆಡಕ್ ಹೋಗ್ತಾರೆ. ಇಡೀ ಸ್ಕೂಲಲ್ಲಿ ನಮಗೆ ಗೇಮ್ಸ್ ಪೀರಿಯಡ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಆಟಾಡ್ಬೇಕು ಅನ್ನೋ ತರ ಹೋಗ್ತಾರೆ. 1 hour ನೀವು ಟೈಮ್ ತಗೊಳ್ಳಿ. ಸೊ ಫಿಸಿಕಲ್ ಆಕ್ಟಿವಿಟಿ, ಸ್ನಾಕ್ಸ್ ಆರ್ ಲಿಸ್ನಿಂಗ್ ಟು ಮ್ಯೂಸಿಕ್ ಆರ್ ನೋ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡಿ. ಅಟ್ಲೀಸ್ಟ್ ಇವಾಗ ಸೋಷಿಯಲ್ ಮೀಡಿಯಾ ಅಂತ ಅಂದ್ರೆ, ಸೊ ಯೂಟ್ಯೂಬ್ ಕೂಡ ಸೋಷಿಯಲ್ ಮೀಡಿಯಾಗೆ ಬರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಚಾನಲ್ದು ವಿಡಿಯೋಸ್ ಹೆಂಗ್ ನೋಡೋದು ಸರ್ ಅಂತ ಕೇಳ್ಬೋದು. ಸೊ ಅದನ್ನಲ್ಲ ನಾನು ಹೇಳಿದ್ದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಟ್ವಿಟರ್, ಬೇರೆ ಏನ್ ಸೋಷಿಯಲ್ ಮೀಡಿಯಾ ಇದೆ ಅದು. ಯಾಕಂದ್ರೆ ನೀವು ಸ್ಕ್ರಾಲ್ ಮಾಡ್ತಾ ಟೈಮ್ ಪಾಸ್ ಮಾಡ್ತೀರಾ, ಸೊ ಅದ್ ನಿಮಗೂ ಗೊತ್ತಾಗಲ್ಲ. ಒಂದ್ ಅರ್ಧ ಗಂಟೆ 1 hour ಟೈಮ್ ಇದೆಯಲ್ಲ, ಓಕೆ ಸ್ಕೂಲಲ್ಲಿ ಬೋರ್ ಆಗ್ಬಿಟ್ಟಿದೆ, ಈಗ ಸ್ಕ್ರಾಲ್ ಮಾಡೋಣ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ಕೊಂಡು ಒಂದ್ ಅರ್ಧ ಗಂಟೆ ನೋಡೋಣ ಅನ್ಕೊಂಡು ಹಿಂಗ್ ನೋಡ್ತಾ ಇರ್ತೀರಾ, ಅದು ಅವರ್ಗಟ್ಲೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅಂತ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಕ್ ಹೋಗ್ಬಿಡಿ 1 ವರ್ಷದ ತನಕ. ಓಕೆನಾ? ಫಿಸಿಕಲ್ ಆಕ್ಟಿವಿಟಿ, ಆದಷ್ಟು ಫಿಸಿಕಲ್ ಆಕ್ಟಿವಿಟಿ. ನಿಮ್ ಸ್ಕೂಲಲ್ಲಿ ಗೇಮ್ಸ್ ಪೀರಿಯಡ್ ಇರುತ್ತೆ, ಅಲ್ಲಿ ಆಡಿದ್ರು ಕೂಡ ಇಲ್ಲಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ, ಸ್ಕೂಲಲ್ಲಿ ಕೂತು ಅವರ್ಗಟ್ಲೆ ನಿಮಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಆಗುತ್ತೆ. ಸೊ ಆಟ ಆಡೋದು ತುಂಬಾ ಒಳ್ಳೇದು. ಓಕೆನಾ? ನೆಕ್ಸ್ಟ್ 5:30 to 7 PM ಮ್ಯಾಥ್ ಗ್ರಿಂಡ್. 5:30 to 7 ಇದೆಯಲ್ಲ, ಆ ಟೈಮ್ ನ ಮ್ಯಾಥ್ಸ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಮ್ಯಾಥ್ಸ್ ಪ್ರಾಕ್ಟೀಸ್, ಸಾಲ್ವ್ ಅಟ್ ಲೀಸ್ಟ್ 10 to 15 ಪ್ರಾಬ್ಲಮ್ಸ್. ಫೋಕಸ್ ಆನ್ ಅರ್ಥಮೆಟಿಕ್ ಪ್ರೊಜೆಕ್ಷನ್, ಟ್ರಯಾಂಗಲ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಯಾವ್ದಾದ್ರು ಟಾಪಿಕ್, ನಾನು ಇಲ್ಲಿ ಕೆಲವೊಂದು ಟಾಪಿಕ್ಸ್ ನ ಮೆನ್ಷನ್ ಮಾಡಿದ್ದೀನಿ, ಚಾಪ್ಟರ್ಸ್ ನೇಮ್ ನ, ನೀವು ಯಾವ್ದಾಗುತ್ತೋ ಅಷ್ಟು. ಬಟ್ ಈ 5:30 to 7 ಇದೆಯಲ್ಲ, ಓಕೆ, 1.5 ಗಂಟೆ ಅದನ್ನ ಮ್ಯಾಥ್ಸ್ ಯೂಸ್ ಮಾಡ್ಕೊಳ್ಳಿ. ತುಂಬಾ ಪ್ರೈಮ್ ಟೈಮ್ ಅದು. ಸೊ ಬೆಳಗ್ಗೆ 1.5 ಗಂಟೆ ಸೈನ್ಸ್ ಸೋಷಿಯಲ್ಗೆ. ಓಕೆ, ತುಂಬಾ ಕಷ್ಟವಾದ ಡೇಟ್ಸ್ ನ ಯೂಸ್ ನೆನ್ಪಿಟ್ಕೋಬೇಕು ಹಿಸ್ಟ್ರಿಯಲ್ಲಿ, ಅಥವಾ ಮ್ಯಾಪ್ಸ್ ಪ್ಲೇಸಸ್ ನ ನೆನ್ಪಿಟ್ಕೋಬೇಕು, ಸೈನ್ಸ್ ಅಲ್ಲಿ ಡಯಾಗ್ರಾಮ್ ನ ನೆನ್ಪಿಟ್ಕೋಬೇಕು, ಲೇಬಲಿಂಗ್ ನೆನ್ಪಿಟ್ಕೋಬೇಕು ಅಂದಾಗ ಅದನ್ನ ಯೂಸ್ ಮಾಡ್ಕೊಳ್ಳಿ. ಮ್ಯಾಥಮೆಟಿಕ್ಸ್, ಎಷ್ಟೋ ಜನ ಮ್ಯಾಥಮೆಟಿಕ್ಸ್ ಬೆಳಗ್ಗೆ ಮಾಡಿ ಅಂತಾರೆ, ನಾನು ಸೈನ್ಸ್ ಮತ್ತೆ ಸೋಷಿಯಲ್ ನ ಯೂಸ್ ಮಾಡ್ಕೊಳ್ಳಿ ಮ್ಯಾಥ್ಸ್ ಬೆಳಗಿನ ಟೈಮು. ಈಗ 1.5 ಗಂಟೆ, 5:30 ಇಂದ 7 ಗಂಟೆ ತನಕ ಮ್ಯಾಥ್ಸ್ ನ ಯೂಸ್ ಮಾಡ್ಕೊಳ್ಳಿ. ಅದಾದ ಮೇಲೆ 7 ರಿಂದ 8 1 hour ಲ್ಯಾಂಗ್ವೇಜ್. ಸೊ ಕನ್ನಡ, ಇಂಗ್ಲಿಷ್, ಹಿಂದಿ ಯಾವ್ದಾದ್ರು ಪ್ರಾಕ್ಟೀಸ್, ಗ್ರಾಮರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಲೆಟರ್ ರೈಟಿಂಗ್ ನೀವು 9th ಅಲ್ಲೆಲ್ಲ ಕಲ್ತಿರ್ತೀರ, ಅದನ್ನ ರಿವೈಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಪ್ಯಾಸೇಜ್ ರೈಟಿಂಗ್ ಬರುತ್ತೆ, ದೆನ್ ಪೊಯಮ್ಸ್, ಅದ್ರ ಕಡೆ ಗಮನ ಕೊಡಿ. ಓಕೆ, 1 hour. ಅದಾದ್ಮೇಲೆ 8 to 9 ಡಿನ್ನರ್, ಊಟದ ಟೈಮ್. ಸೊ 1 ಗಂಟೆ ಊಟ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದಷ್ಟು ಊಟ ಮಾಡಿ, ಸ್ವಲ್ಪ ಮನೆಯವ್ರ ಜೊತೆ ಮಾತಾಡ್ಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿ, ರಿಫ್ರೆಶ್ ಆಗಿ. ಸೊ ಫ್ಯಾಮಿಲಿ ಟೈಮ್, ಕೀಪ್ ದ ಫೋನ್ ಅವೇ. ಫೋನ್ ಇಟ್ಬಿಡ್ಬೇಕು, ಬೇರೆ ಮುಟ್ಟಕ್ಕೆ ಹೋಗ್ಬಾರ್ದು ಆ ಊಟದ ಟೈಮ್ ಅಲ್ಲಿ. ನೀವೀಗ ಸ್ಟಡಿ ಅವರ್ಸ್ ಅಲ್ಲಿ ಕೆಲವೊಂದು ನೀವು ಡೌಟ್ ಕ್ಲಾರಿಫೈ ಆಗ್ಬೇಕು ಅಂದ್ರೆ ನಮ್ಮ ಚಾನಲ್ ವಿಡಿಯೋಸ್ ನ ನೋಡ್ತಾ ಇರ್ತೀರಾ, ಸೊ ಅವಾಗ ಯೂಸ್ ಮಾಡ್ಕೊಳ್ಳಿ. ಬಟ್ ಫ್ಯಾಮಿಲಿ ಟೈಮು, ಊಟದ ಟೈಮು, ಫ್ರೀ ಟೈಮ್ ಇದ್ದಾಗ ಅದನ್ನ ಬಿಟ್ಬಿಡಿ. ಓಕೆನಾ? 9 to 10 ದ ಡೈಲಿ ರ್ಯಾಪ್, ರಿವಿಷನ್. ಅಂದ್ರೆ ನೀವು ಸ್ಕೂಲಲ್ಲಿ ಏನ್ ಕಲ್ತಿದ್ದೀರಾ, ನಿಮಗೆ ಇವತ್ತು ಸ್ಕೂಲಲ್ಲಿ ಏನ್ ಕಾನ್ಸೆಪ್ಟ್ ಆಯ್ತು, ಆಮೇಲೆ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನಲ್ ನೋಡಿ ಏನ್ ಕಲ್ತ್ರಿ, ಏನ್ ಡೌಟ್ಸ್ ಕ್ಲಾರಿಫೈ ಆಯ್ತು, ಅಥವಾ ಏನ್ ಡೌಟ್ಸ್ ಇದೆ ಅದನ್ನ ಬರ್ದಿಟ್ಕೊಳ್ಳಿ. ಓಕೆ, ಮಿಸ್ಟೇಕ್ ನೋಟ್ ಬುಕ್ಸ್ ಅದನ್ನ ಬರ್ದಿಟ್ಕೊಳ್ಳಿ. ಒಂದು ಶೀಟ್ ಅಲ್ಲಿ ಇಡೀ ದಿನ ನೀವು ಏನೇನ್ ವರ್ಕ್ ಮಾಡಿದೀರಾ, ಏನೇನ್ ಕಲ್ತಿದ್ದೀರಾ ಕ್ಲೀನ್ ಆಗಿ ಬರ್ದಿಟ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ 10 ಸ್ಲೀಪ್, ಎಸೆನ್ಷಿಯಲ್ ಫಾರ್ ಮೆಮೊರಿ. ಅರ್ಥ ಆಯ್ತಾ? ಸೊ 10 ಗಂಟೆಗೆ ಮಲ್ಗ್ಬಿಡ್ಬೇಕು, 5:30ಗೆ ಎದ್ದು ಬಿಡ್ಬೇಕು, ಒಳ್ಳೆ ಟೈಮು. ಸೊ ಈ ಡೈಲಿ ರುಟೀನ್ ನ ಫಾಲೋ ಮಾಡ್ಕೊಂಡು ಹೋಗಿ. ಓಕೆ, ನಿಮಗೆ ಖಂಡಿತವಾಗ್ಲೂ ಎಬೋ 90 ಸ್ಕೋರ್ ಮಾಡೋದು ಕಷ್ಟನೇ ಆಗಲ್ಲ. ಅದಾದ್ಮೇಲೆ 3 ಕೀ ಸ್ಟ್ರಾಟಜಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 3 ಕೀ ಸ್ಟ್ರಾಟಜಿ ಫಾರ್ 2027 ಬ್ಯಾಚ್. ಏನಪ್ಪಾ ಅದು? ಮಾಸ್ಟರ್ 2027 ಬ್ಲೂ ಪ್ರಿಂಟ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಮಾಸ್ಟರ್ ಆಗ್ಬೇಕು ನೀವು ಅದ್ರ ಬ್ಲೂ ಪ್ರಿಂಟ್ ಅಲ್ಲಿ. ಸೊ ಯಾಕೆ, ಯಾವ ಚಾಪ್ಟರ್ಸ್ ಅಲ್ಲಿ ಯಾವ ಚಾಪ್ಟರ್ ಅಲ್ಲಿ ಯಾವ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಬರುತ್ತೆ, 1 ಮಾರ್ಕಿಗೆ ಬರುತ್ತಾ, 2 ಮಾರ್ಕಿಗೆ ಬರುತ್ತಾ, 3 ಮಾರ್ಕಿಗೆ ಬರುತ್ತಾ, ಅಥವಾ ಹೈಯೆಸ್ಟ್ ಮಾರ್ಕ್ ಯಾವ ಚಾಪ್ಟರ್ಸ್ ಅಲ್ಲಿ ಇದೆ, ಅದನ್ನು ನಿಮಗೆ ತಲೆಯಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. KCAB ಹ್ಯಾಸ್ ಬಿನ್ ಶಿಫ್ಟಿಂಗ್ ಟುವರ್ಡ್ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್. ನೆನಪಿರ್ಲಿ, ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್. ನೀವು ಯಾವುದೋ ಒಂದು ಚಾಪ್ಟರ್ ಅಲ್ಲಿ ಸುಮ್ಮನೆ ಏನೋ ಒಂದು ಕ್ವಶನ್ಸ್ ಇರುತ್ತೆ ಎಕ್ಸರ್ಸೈಸಸ್ ಅಲ್ಲಿ, ಅದನ್ನ ಬಾಯ್ ಹಟ್ಟು ಹೊಡೆದ್ಬಿಟ್ಟು ಹೋಗಿ ಆನ್ಸರ್ ಬರೀತೀನಿ ಅಂತ ಅಲ್ಲ, ಅದಾಗಲ್ಲ. ಅರ್ಥ ಮಾಡ್ಕೊಂಡು ಓದ್ಬೇಕು. ಅರ್ಥ ಮಾಡ್ಕೊಂಡ್ರೇನೆ ಈಗ ಬರುವಂತಹ ನಿಮಗೆ 10th ಎಕ್ಸಾಮ್ ಅಲ್ಲಿ ಕೊಡುವಂತಹ ಕ್ವಶನ್ಸ್ ಗೆ ಆನ್ಸರ್ ಮಾಡಕ್ ಆಗೋದು. ಅದನ್ನೇ ಕಾಂಪಿಟೆನ್ಸಿ ಬೇಸ್ಡ್ ಶಿಫ್ಟ್. KCAB ಕಾಂಪಿಟೆನ್ಸಿ ಬೇಸ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ, ಮಕ್ಕಳನ್ನ ಆ ಕಡೆ ತಯಾರಿ ಮಾಡಬೇಕು ಅಂತ. ಸುಮ್ನೆ ದಿಸ್ ಮೀನ್ಸ್ ಯು ಕೆನಾಟ್ ಜಸ್ಟ್ ಮಗ್ ಅಪ್, ಮೆಮೊರೈಸ್ ಆನ್ಸರ್ಸ್. ಸುಮ್ನೆ ಬಾಯ್ಟ್ ಹೊಡೆದು ನೀವು ಎಕ್ಸಾಮ್ ಆನ್ಸರ್ ಬರೆಯಕ್ ಆಗಲ್ಲ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಬರೆಯಕ್ ಆಗೋದು. ಏನ್ರ ಕಡೆ ಫೋಕಸ್ ಮಾಡಬೇಕು?
ಅಂಡರ್ಸ್ಟ್ಯಾಂಡಿಂಗ್ ದ ಅಪ್ಲಿಕೇಶನ್ ಆಫ್ ಸೈನ್ಸ್ ಕಾನ್ಸೆಪ್ಟ್ಸ್. ಎಕ್ಸಾಂಪಲ್, ಸೈನ್ಸ್ ಅಲ್ಲಿ ಸುಮ್ಮನೆ ಏನೋ ಬಾಯ್ ಹೊಡ್ಕೊಂಡ್ಬಿಟ್ಟು ಬರ್ದ್ಬಿಟ್ರೆ ಆನ್ಸರ್ ನಿಮಗೆ ಮಾರ್ಕ್ಸ್ ಸಿಗಲ್ಲ, ಆ ತರ ಕ್ವಶನ್ಸ್ ಕೇಳಲ್ಲ. ಸೊ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಫೋಕಸ್ ಮಾಡಬೇಕು. ಎಕ್ಸಾಂಪಲ್, ಹೌ ದ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಈಸ್ ಯೂಸ್ಡ್ ಇನ್ ಅಪ್ಲಿಯನ್ಸಸ್ ಅಂತ ಕೇಳ್ತಾರೆ. ಸೊ ಅವಾಗ is no more important than just knowing the definition. Okay, how heating effect of current is used in appliances. ಹೆಂಗೆ ಅಪ್ಲಯನ್ಸಸ್ ಅಲ್ಲಿ ಹೀಟಿಂಗ್ ಎಫೆಕ್ಟ್ ಯೂಸ್ ಮಾಡ್ತಾರೆ, ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್ ಯೂಸ್ ಆಗುತ್ತೆ ಅನ್ನೋದು ಕೇಳಿದಾಗ ಕ್ವಶನ್, ಇದೊಂದು ಎಕ್ಸಾಂಪಲ್. ಸೊ ನೀವೇನೋ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ನೋಟ್ಸ್ ಅಲ್ಲಿ ಏನೋ ಒಂದು ಸೆಂಟೆನ್ಸ್ ಅಥವಾ ಡೆಫಿನೇಷನ್ ಬಾಯ್ ಹೊಡೆದು ಹೋಗಿ ಬರ್ಕೊಂಡ್ರೆ ಆಗಲ್ಲ. ಈ ತರ ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಅದ್ರ ಕಡೆ ಗಮನ ಇರಲಿ ನಿಮಗೆ. ಸೊ ದ ವೀಕೆಂಡ್ ರಿವಿಷನ್ ಸೈಕಲ್, ಡೋಂಟ್ ಸ್ಟಡಿ ನ್ಯೂ ಟಾಪಿಕ್ಸ್ ಆನ್ ಸಂಡೇ. ಸೊ ವೀಕೆಂಡ್ ರಿವಿಷನ್, ಹೊಸ ಇಡೀ ವಾರ ಓದಿರ್ತೀರಾ, ಸಂಡೇ ಹೊಸ ಟಾಪಿಕ್ಸ್ ನ ಓದಕ್ ಹೋಗ್ಬೇಡಿ, ಅದ್ರ ರಿವಿಷನ್ ಗೆ ಅಂತ ಇಟ್ಕೊಳ್ಳಿ. ಸೊ ಮಾರ್ನಿಂಗ್ ಏನ್ ಮಾಡ್ಬೇಕು, ಸಾಲ್ವ್ ಒನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ಮಾಡೆಲ್ ಪೇಪರ್. ಅಂದ್ರೆ ಇಡೀ ಪೇಪರ್ ನ ಸಾಲ್ವ್ ಮಾಡಿ ಅಂತಲ್ಲ. ಈಗ ಒಂದು ವಾರದಲ್ಲಿ ನಿಮಗೆ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿರಲ್ಲ ಸ್ಕೂಲಲ್ಲಿ, ಸೊ ದಟ್ ಏನ್ ಓದಿರ್ತಿರಲ್ಲ ಆ ಕಾನ್ಸೆಪ್ಟ್ಸ್ ಗಳ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೀರಿ. ಸೊ ಆ ಕಾನ್ಸೆಪ್ಟ್ಸ್ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಕ್ವಶನ್ಸ್ ಬಂದಿದೆ ಅದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಅದಕ್ಕೆ ಆನ್ಸರ್ ಬರೀತಾ ಹೋಗಿ. ಆ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಆಫ್ಟರ್ನೂನ್ ಅನಲೈಸ್ ಯುವರ್ ಮಿಸ್ಟೇಕ್ಸ್. ಏನ್ ಬರ್ದಿರ್ತೀರಾ, ಈಗ ಒಂದು ವಾರ ಓದಿರ್ತೀರಾ ಸೋಮವಾರದಿಂದ ಶನಿವಾರ ತನಕ. ಸೊ ಈ ಕಾನ್ಸೆಪ್ಟ್ ನಾನು ಓದಿದ್ದೀನಿ, ಸ್ಕೂಲಲ್ಲಿ ಪಾಠ ಮಾಡಿದ್ದಾರೆ, ನನಗೆ ಯಾವ್ದು ಡೌಟ್ ಇಲ್ಲ ಅಂತೀರ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೀರಿ. ಸೊ ಅದರಲ್ಲಿ ನೀವು ಓದಿರೋ ಒಂದು ವಾರ ಪೂರ್ತಿ ಓದಿರೋ ಕಾನ್ಸೆಪ್ಟ್ಸ್ ಅಲ್ಲಿ ಯಾವ ಕ್ವಶನ್ಸ್ ಬಂದಿದೆ ತಗೊಳ್ಳಿ, ಬರೀರಿ. ಬರೆಯುವಾಗ ನಿಮಗೆ ಎಲ್ಲ ಕರೆಕ್ಟ್ ಆಗಿ ಬರೆದ್ರೆ ಓಕೆ. ಅಕಸ್ಮಾತ್ ಮಿಸ್ ಆಯ್ತು ಅಂತ ಅಂದ್ರೆ, ತಪ್ಪಾಯ್ತು ಅಂತ ಅಂದ್ರೆ, ಅವಾಗ ಎಲ್ಲಿ ತಪ್ಪು ಮಾಡಿದೆ, ಏನ್ ತಪ್ಪು ಮಾಡಿದೆ ಅಂತ ಒಂದು ಮಿಸ್ಟೇಕ್ ನೋಟ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಅನಲೈಸ್ ಮಿಸ್ಟೇಕ್ಸ್, ನೀವು ಮಾಡಿರೋ ಮಿಸ್ಟೇಕ್ಸ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಈವ್ನಿಂಗ್ ರೀಡ್ ಡ್ರಾ 5 ಇಂಪಾರ್ಟೆಂಟ್ ಸೈನ್ಸ್ ಡಯಾಗ್ರಾಮ್ಸ್, ಓಕೆ, ಟು ಕೀಪ್ ಯುವರ್ ಮಸಲ್ ಮೆಮೊರಿ ಶಾರ್ಪ್. ಸೊ ಸಂಜೆ ಏನ್ ಮಾಡಿ, ಸೈನ್ಸ್ ಅಲ್ಲಿ ಏನೇನ್ ಡಯಾಗ್ರಾಮ್ಸ್ ಬರುತ್ತೆ ಅಥವಾ ಕೆಮಿಕಲ್ ಈಕ್ವೇಶನ್ಸ್ ಬರುತ್ತೆ ಕೆಮಿಸ್ಟ್ರಿಲಿ, ಸೊ ಅದನ್ನೆಲ್ಲ ಬರೆಯಕ್ ಸ್ಟಾರ್ಟ್ ಮಾಡಿ. ಅಥವಾ ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಇರುತ್ತೆ, ನೀವು ಒಂದು ವಾರ ಕಲ್ತಿರೋ ಕಾನ್ಸೆಪ್ಟ್ಸ್ ಅಲ್ಲಿ ಆ ಫಾರ್ಮುಲಾಗಳಿರುತ್ತೆ, ಅದನ್ನ ಬರೆಯಕ್ ಸ್ಟಾರ್ಟ್ ಮಾಡಿ. ಓಕೆನಾ? ಇದಾದ ಮೇಲೆ ಇಂಟರ್ನಲ್ ಅಸೆಸ್ಮೆಂಟ್ಸ್. ಇಂಟರ್ನಲ್ ಅಸೆಸ್ಮೆಂಟ್ಸ್ ಅಲ್ಲಿ ಕೆಲವೊಂದು ಸ್ಕೂಲಲ್ಲಿ 20/20 ಕೊಡ್ತಾರೆ, ಬಟ್ ಕೆಲವೊಂದು ಸ್ಕೂಲಲ್ಲಿ ಕೊಡಲ್ಲ. ಕಷ್ಟಪಟ್ಟು ಓದ್ಬೇಕು, ಈಸಿಯಾಗಿಯೂ ಕೊಡಬಾರ್ದು, ಅದು ನೆನ್ಪಿಟ್ಕೊಳ್ಳಿ. ಸ್ಕೂಲಲ್ಲಿ ಯಾವುದೇ ಕಾರಣಕ್ಕೂ ಈಸಿಯಾಗಿ ಮಾರ್ಕ್ಸ್ ಕೊಡಬಾರ್ದು. ಇಲ್ಲಿ ಈಸಿಯಾಗಿ ಕೊಟ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ಈಸಿಯಾಗಿ ತಗೊಂಡ್ಬಿಡ್ತಾರೆ ಸ್ಟೂಡೆಂಟ್ಸ್. ಸೊ ಇಂಟರ್ನಲ್ ಅಸೆಸ್ಮೆಂಟ್ 20 marks ಇನ್ ಕರ್ನಾಟಕ. ಅಬೌಟ್ 20 marks per subject come from internals. Okay, so to score 90+%, you need to at least 19 out of 20, 90 above score ಆಗಬೇಕು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲ ಅಟ್ ಲೀಸ್ಟ್ ಮಿನಿಮಮ್ 19 ಇರಲೇಬೇಕು 20 ಇಂಟರ್ನಲ್ ಮಾರ್ಕ್ಸ್. ಸೊ ಬಿ ದ ಸ್ಟೂಡೆಂಟ್ ಟೀಚರ್ಸ್ ರೆಕಗ್ನೈಸ್ ಆಸ್ ಡಿಸಿಪ್ಲಿನ್ ಅಂಡ್ ಕ್ಯೂರಿಯಸ್, ಇಟ್ ಮೇಕ್ಸ್ ಡಿಫರೆನ್ಸ್ ಡ್ಯೂರಿಂಗ್ ಇಂಟರ್ನಲ್ ಗ್ರೇಡಿಂಗ್. ಎಷ್ಟೋ ಜನ ಟೀಚರ್ಸ್ ಫೈನಲ್ ಮಾರ್ಕ್ಸ್ ಕೊಡ್ಬೇಕಾದ್ರೆ ಅವ್ರು ಓದಿ ಬರ್ದಿರೋದು ಏನಿರುತ್ತೆ ಟೆಸ್ಟ್ ಗಳಲ್ಲಿ ಅದೊಂದನ್ನೇ ಕನ್ಸಿಡರ್ ಮಾಡಲ್ಲ. ಸ್ಕೂಲಲ್ಲಿ ಅವ್ರ ಬಿಹೇವಿಯರ್ ಹೆಂಗಿರುತ್ತೆ, ಅವ್ರಿಗೆ ಓದೋ ಕಡೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಅದೆಲ್ಲ ಓವರ್ ಆಲ್ ಆಗಿ ನೋಡಿ ನಿಮಗೆ ಫೈನಲ್ ಆಗಿ ಬೋರ್ಡಿಗೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಅನಲೈಸ್ ಮಾಡ್ತಾರೆ. ಸೊ ಓದೋದ್ರ ಕಡೆ ಗಮನ ಇರಲಿ. ಒಳ್ಳೆ ಸ್ಟೂಡೆಂಟ್ ಆಗಿರಿ, ಟೀಚರ್ಸ್ಗೆ ಗುರುಗಳಿಗೆ ಒಳ್ಳೆ ಶಿಷ್ಯನಾಗಿರಿ. ಸೊ ಅವಾಗ ನಿಮಗೆ ಒಳ್ಳೆ ಸ್ಕೋರ್ ಇಂಟರ್ನಲ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಸೊ ಇಷ್ಟು ಫಾಲೋ ಮಾಡ್ಕೊಂಡ್ರೆ ನಿಮಗೆ ಡೈಲಿ ರುಟೀನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಡೈಲಿ ರುಟೀನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಕ್ಲೀನ್ ಆಗಿ ಇದನ್ನ ಫಾಲೋ ಮಾಡ್ಕೊಂಡಿದ್ದೆ ಆದ್ರೆ ನೀವು ಅಬೌವ್ 90% ಸ್ಕೋರ್ ಈಸಿಯಾಗಿ ಮಾಡ್ಬೋದು, ಯಾವುದೇ ಕನ್ಫ್ಯೂಷನ್, ಯಾವುದೇ ಟೆನ್ಷನ್ ಇಲ್ದಂಗೆ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ ಮುಂದೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.